ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಶೇಷವಾದಂತಹ ಸಂಚಿಕೆ. ನಮಗೆ ಇದ್ದಕ್ಕಿದ್ದ ಹಾಗೆ ದುಡ್ಡು ಬಂದ್ಬಿಟ್ರೆ ನಾವು ಅದನ್ನು ಯಾವ ರೀತಿ ದುಡ್ಡನ್ನು ಖರ್ಚು ಮಾಡ್ಕೊಳ್ತೀವಿ, ಅದೇ ಮಾರ್ವಾಡಿಸ್ಗಳು ಯಾವ ರೀತಿ ಬುದ್ಧಿನ ಉಪಯೋಗಿಸಿ ಒಂದು ಒಳ್ಳೆ ರೀತಿ ದುಡ್ಡನ್ನು ಇನ್ನಷ್ಟು ಬಿಲ್ಡ್ ಮಾಡ್ಕೊಳ್ತಾರೆ, ಅದೇ ನಾವು ದುಡ್ಡನ್ನ ಬಂದ್ಬಿಟ್ರೆ ಯಾವ ರೀತಿ ಚೆಲ್ಲಾಡ್ಬಿಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋಲಿ ಹೆಚ್ಚಿನದಾಗಿ ವಿವರಿಸ್ತಾ ಹೋಗೋಣ. ಸಾಕಷ್ಟು ಒಂದು ಮಾರ್ವಾಡಿಸ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಪ್ರಮುಖವಾಗಿ ಇವತ್ತಿನ ಜೀವನದಲ್ಲಿ ಫಿನಾನ್ಷಿಯಲಿ ತುಂಬಾನೇ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಮಗೆ ಹೆಚ್ಚಿನದಾಗಿ ನಾವು ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ಫಿನಾನ್ಷಿಯಲಿ ಎಷ್ಟೆಷ್ಟೋ ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ಎಡಬಿಡ್ತೀವಿ. ಸಾಕಷ್ಟು ಒಂದು ವಿಚಾರಗಳನ್ನ ತಿಳ್ಕೊಂಡ್ರೆ ನಮ್ಮ ಫಿನಾನ್ಷಿಯಲಿ ಹೆಚ್ಚಿನದಾಗಿ ಗ್ರೋತ್ ಆಗುತ್ತೆ, ಯಾವುದೇ ರೀತಿ ಸಮಸ್ಯೆಗೆ ನಾವು ಸಿಲ್ಕಾಕೊಳ್ಳಲ್ಲ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಫಸ್ಟ್ ಒನ್ ಬಂದು ನಮಗೆ ದುಡ್ಡು ಬಂತು ಇಮಿಡಿಯೇಟ್ಲಿ, ಅಥವಾ ಯಾವ ಕಡೆಯಿಂದನೂ ನನಗೆ ಗ್ರೋತ್ ಆಗಿ ದುಡ್ಡು ಬಂತು, ಒಂದಷ್ಟು ದುಡ್ಡು ಬಂದ್ಬಿಡ್ತು ಅಂತ ಅಂದರೆ ದುಡ್ಡನ್ನ ನಾವು ಸುಮ್ಮನೆ ಇಟ್ಬಿಡ್ಬೇಕು, ಯಾರಿಗೂ ಹೇಳಬಾರ್ದು. ಈ ಮನೆಯಲ್ಲಿ ಗಂಡ ಆಗಿರಲಿ ಹೆಂಡತಿ ಆಗಿರಲಿ ಯಾರಿಗೇ ಆಗಲಿ ದುಡ್ಡು ಬಂತು ಅಂತಂದ್ರೆ ರಹಸ್ಯವಾಗಿಡಬೇಕು. ಸೊ ಸಪೋಸ್ ನಮ್ಮಂಥ ಮಿಡಲ್ ಕ್ಲಾಸ್ ಆಗಿರ್ಬೋದು ಅಥವಾ ನಮ್ಮಂಥ ಕಾಮನ್ ಜನಗಳು ಏನಿರ್ತೀವಿ ಅಂಥವ್ರು ಏನು ಮಾಡ್ತೀವಿ, ಇದಕ್ಕಿದ್ದ ಹಾಗೆ ನಮ್ಗೆ ಏನೋ ಒಂದಷ್ಟು ಒಂದು 10 ಲಕ್ಷ 5 ಲಕ್ಷ ಏನೋ ಒಂದಷ್ಟು ದುಡ್ಡು ಬಂದುಬಿಡ್ತು ಅಂದ್ಬಿಟ್ರೆ ಕಾರ್ ತೊಗೊಳ್ತೀವಿ. ಸೊ ಐಷಾರಾಮೀಸ್ ಅಸೆಟ್ಸ್ಗಳನ್ನ ತೊಗೊಳ್ತೀವಿ. ಸೊ ಏನೇನೋ ಒಂಥರ ನಮಗೆ ಗೊಂದಲ, ಆ ಒಂದು ನಮಗೆ ಆಗದೇ ಇರೋರು ಇರ್ತಾರೆ, ಅವ್ರ ಮುಂದೆ ಎಲ್ಲ ನಾವು ಜಾಮ್ ಜೂಮ್ ಅಂತ ಜೀವನ ಮಾಡಬೇಕಂತ ಹೇಳಿ ಅದನ್ನೆಲ್ಲ ಖರ್ಚು ಮಾಡಿಬಿಡ್ತೀವಿ. ಸೊ ಸ್ವಲ್ಪ ದಿನದ ಮಟ್ಟಿಗೆ ನೀವು ಆ ದುಡ್ಡು ಬಂದಿರೋದನ್ನು ಯಾರಿಗೂ ಕೂಡ ಹೇಳಬಾರ್ದು. ಸೊ ನಾವು ಇದ್ದಷ್ಟು ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ, ಮಿಡಲ್ ಕ್ಲಾಸ್ಗೆ ಏನೋ ಒಂದು ಜಮೀನು ಮಾರಿರ್ತಾರೆ ಅಥವಾ ಏನೋ ಒಂದು ಪ್ರಾಫಿಟ್ ಬಂದಿರುತ್ತೆ, ಅಂತಹದನ್ನು ತಗೊಂಡು ಅವರು ಒಂದು ಏನಷ್ಟು ದುಡ್ಡು ಬಂದಾಗ ಏನು ಮಾಡಿಬಿಡ್ತಾರೆ ಅಂತಂದರೆ ಚೆನ್ನಾಗಿ ಮೋಜು ಮಸ್ತಿ ಎಲ್ಲವನ್ನ, ಒಂದು ಪ್ಲಾನ್ ಇರಲ್ಲ, ನಾನು ಏನು ಮಾಡಬೇಕು ಅನ್ನೋದು ಒಂದು ಗೋಲ್ ಇರಲ್ಲ, ಎಲ್ಲವನ್ನ ಖರ್ಚು ಮಾಡಿ ಮತ್ತೆ ಮಿಡಲ್ ಕ್ಲಾಸ್ ಮಧ್ಯದ ಒಂದು ನಾವು ಸದಾ ಏನು ನಡ್ಕೊಂಡು ಹೋಗ್ತಾ ಇರ್ತೀವಿ ತಿಂಗಳ ಸಂಬಳಕ್ಕೆ, ಸೊ ಮಧ್ಯದ ಸ್ಥಿತಿಗೆ ಬಂದ್ಬಿಡ್ತೀವಿ. ಸೊ ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಫಸ್ಟ್ ಪಾಯಿಂಟ್, ನೀವು ಯಾರಿಗೂ ಕೂಡ ಹೇಳಬೇಡಿ, ರಹಸ್ಯವಾಗಿಡಿ. ಯಾಕಂದರೆ ಸಂಪತ್ತು ಹೆಚ್ಚಬೇಕು, ನಾವು ಒಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತಂದರೆ ಹೆಚ್ಚಿನದಾಗಿ ದುಡ್ಡನ್ನು ಆ್ಯಂಡ್ ಅಷ್ಟು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ನನ್ನ ಹತ್ರ ದುಡ್ಡು ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ಕೊಂಡು ತಿರ್ಗಾಡ್ತಕ್ಕಂಥದ್ದಲ್ಲ, ಅಥವಾ ನನಗೆ ಈ ಕಡೆಯಿಂದ ಪ್ರಾಫಿಟ್ ಆಯಿತು ಅಥವಾ ಈ ಕಡೆಯಿಂದ ನನಗೆ ಒಂದು ಬೆನಿಫಿಟ್ ಸಿಕ್ತು, ಯಾರ ಹತ್ರನೂ ಸ್ವಲ್ಪ ದಿನ ತನಕ ಹೇಳಬೇಡಿ, ಸುಮ್ಮನೆ ಇದ್ದುಬಿಡಿ, ಸೈಲೆಂಟಾಗಿರಿ. ಅದು ಎಷ್ಟು ಒಂದು ನಮ್ಮಂಥ ಒಂದು ಮೈಂಡನ್ನು ಯಾವುದೋ ಒಂದು ಪಾಸಿಟಿವ್ ವೈಬ್ಗೆ ತಗೊಂಡು ಹೋಗುತ್ತೆ. ಸೊ ಆ ಥರದ ಬುದ್ಧಿಗೆ ಕೈ ಕೊಟ್ಟಾಗ ಏನಾಗುತ್ತೆ, ನಮ್ಮನ್ನು ಅವ್ರು ಹಾಗಂತಿದ್ರು ಹೀಗಂತಿದ್ರು, ಅವ್ರ ಮುಂದೆ ನಾವು ಒಂದು ಚೆನ್ನಾಗಿ ಕಾರ್ ತೊಗೊಂಡೋಡೋಣ, ಸೈಡ್ ತೊಗೊಳ್ಳೋಣ, ಅಥವಾ ನಾವೇನೋ ಒಂದು ಬ್ರ್ಯಾಂಡೆಡ್ ಬಟ್ಟೆ ತೊಗೊಳ್ಳೋಣ, ಮೈಂಡು ಮೊದಲು ಗಾದೆ ಹೇಳಿದ್ದಾರೆ, ಕೂತ್ಕೊಂಡು ಉಣ್ಣೋನಿಗೆ ಕುಡುಕೆ ಹೊನ್ನು ಅಂತ. ಹಾಗೆ ಒಂದು ಎಲ್ಲವೂ ಕೂಡ ಒಂದು ರೀತಿನಲ್ಲಿ ವೇಸ್ ಹೋಗ್ತಾ ಇದ್ದಾಗ ನಮ್ಮ ಲೈಫ್ ತಾನಾಗೆ ಹೇಗೆ ಫಿನಾನ್ಷಿಯಲಿ ಸಿಗಾಕೊಳ್ದೇ ಒಂದು ಸಾಕಷ್ಟು ಒಂದು ಒಳ್ಳೆ ಅತ್ಯುನ್ನತವಾದಂಥ ಫ್ರೀಡಮ್ ಆಗಿ ಜೀವನವನ್ನು ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಹಾಗಾದರೆ ಸೆಕೆಂಡ್ನೇ ಪಾಯಿಂಟ್, ನಾವು ಪಾಲಿಸ್ತಕ್ಕಂತಹ ಸೆಕೆಂಡ್ನೇ ಪಾಯಿಂಟ್ ಏನಂತ ಅಂದರೆ, ನಮಗೆ ದಿಢೀರಂತ ಯಾವ ಕಡೆಯಿಂದನಾದ್ರೂ ದುಡ್ಡು ಬರುತ್ತೆ ಅಂತಲೇ ಅಂದ್ಕೊಳ್ಳಿ. ಸೊ ನಾವೇನಾದರೂ ಒಂದು ಜಮೀನ ಮಾರಿರ್ತೀವಿ ಅಥವಾ ನಾವೇನೋ ಒಂದು ಬಿಸ್ನೆಸ್ ಮಾಡಿರ್ತೀವಿ, ಸೊ ಏನೋ ನಾವು ಒಂದು ಆಸ್ತಿನ ಮಾರಿರ್ತೀವಿ, ಏನೋ ಅಥವಾ ಒಂದು ಮನೇನ ಮಾರಿರ್ತೀವಿ, ಒಂದು 10 ಲಕ್ಷನೋ ಒಂದು ಕೋಟಿನೋ ಅಥವಾ ಒಂದು 50 ಲಕ್ಷನೋ ದುಡ್ಡು ಬರುತ್ತೆ. ಸೊ ಆ ದುಡ್ಡನ್ನು ನಾನು ಏನು ಮಾಡಬೇಕು, ನಮ್ಮ ತಕ್ಷಣದಲ್ಲಿ ಇಮಿಡಿಯೇಟ್ಲಿ ನಮಗೆ ಏನು ಮೈಂಡಿಗೆ ಬರುತ್ತೆ ಗೊತ್ತಾ, ನನಗಷ್ಟು ಸಾಲ ಇದೆ, ಅಷ್ಟು ಸಾಲ ತೀರಿಸ್ಬಿಡೋಣ, ಅಥವಾ ಒಂದಷ್ಟು ಒಡವೆ ಮಾಡಿಸ್ಕೊಬಿಡೋಣ, ಅಥವಾ ಏನೋ ಮಾಡಿಬಿಡೋಣ ಅನ್ನೋಷ್ಟು ಗಾಬರಿಗೆ ಹೋಗ್ಬಿಡ್ತೀವಿ. ಸೊ ದುಡ್ಡು ಅಂದ್ರೇ ಹಾಗೆ, ನಾವೆಷ್ಟು ಯಾವ ಮಟ್ಟಕ್ಕೆ ಇಳಿತೀವಿ ಅನ್ನೋದನ್ನೇ ತೋರಿಸ್ಲಿಕ್ಕಾಗಲ್ಲ. ಸೊ ಸ್ವಲ್ಪ ಅದನ್ನು ಸಮಾಧಾನವಾಗಿ ಜಸ್ಟ್ ಒಂದು ಅಟ್ಲೀಸ್ಟ್ ಆದರೆ 1.5 ತಿಂಗಳು 2 ತಿಂಗಳು 3 ತಿಂಗಳು ಈ ರೀತಿ ಶಾಂತವಾಗಿ ಅದನ್ನು ಭದ್ರವಾಗಿ ರಹಸ್ಯವಾಗಿ ಇಟ್ಟುಬಿಡಿ. ಸೊ ನನಗೆ ಹತ್ರ ದುಡ್ಡಿದೆ ಇದನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ಮನಸ್ಥಿತಿ ಹೋಗಿ ನಿಮ್ಮ ದಿನನಿತ್ಯದ ಜೀವನದ ಮನಸ್ಥಿತಿ ಹೇಗೆ ಇರುತ್ತೆ ಆ ಮಟ್ಟಕ್ಕೆ, ನಿಮ್ಮ ಒಂದು ಹಂತಕ್ಕೆ ಒಂದು ಟೈಮ್ ಕೊಡಿ. ನೀವು ಟೋಟಲ್ ಆಗಿ ಹೇಳ್ಬೇಕಂತಂದರೆ ದುಡ್ಡನ್ನ ನಾನು ಯಾವ ರೀತಿ ಖರ್ಚು ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆಲ್ಲ ಸ್ವಲ್ಪ ಟೈಮ್ ಕೊಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಆ 2 ತಿಂಗಳಲ್ಲಿ ದುಡ್ಡು ನನಗೆ ಏನಕ್ಕೆ ಅವಶ್ಯಕತೆ ಇದೆ, ಏನು ಅಗತ್ಯ ಇದೆ, ಅದನ್ನು ನಾನು ಏನು ಮಾಡಬೇಕು. ಸಾಕಷ್ಟು ಜನ ನಾನೊಂದಷ್ಟು ಒಡವೆ ಮಾಡಿಸ್ಕೊಬಿಡೋಣ, ಅಷ್ಟು ಸಾಲ ತೀರಿಸ್ಬಿಡೋಣ, ನೋ ವೇ.
ಅದನ್ನು ಸ್ವಲ್ಪ ದಿನ ಭದ್ರವಾಗಿ ರಹಸ್ಯವಾಗಿ ಇಟ್ಬಿಡಿ. ಅದನ್ನು ಏನು ಮಾಡಬೇಕು ಅನ್ನೋದು ಜಸ್ಟ್ ನಮ್ಮ ಮೈಂಡ್ ಶಾಂತ ರೀತಿಯಲ್ಲಿ ಸದಾ ನಮ್ಮ ಜೀವನ ಹೇಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಆ ಹಂತಕ್ಕೆ ಬಂದಿರ್ತದೆ. ಆವಾಗ ನಮಗೆ ಏನು ಅಗತ್ಯ ಇದೆ, ಏನು ಅನವಶ್ಯಕ ಇಲ್ಲ ಅನ್ನೋದು ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಹಂಗೆ ಅರ್ಥ ಆದಾಗ ಜಸ್ಟ್ ನಿಮ್ಮ ಲೈಫಲ್ಲಿ ನಾವು ಹೇಗೆ ಆ ಒಂದು ಪ್ರೊಸೆಸ್ನ ನನ್ನ ಲೈಫಲ್ಲಿ ನಡ್ಕೊಂಡು ಹೋಗಬೇಕು, ಅದನ್ನು ನಾನು ಹೇಗೆ ಯೂಸ್ ಮಾಡ್ಕೋಬೇಕು ಅಥವಾ ಅದನ್ನು ನಾನು ಹೇಗೆ ಡಬ್ಬಲ್ ಮಾಡಬೇಕು ಅನ್ನೋಷ್ಟು ಎಲ್ಲವೂ ಆಲೋಚನೆ ಇರುತ್ತೆ. ಈ ಮನುಷ್ಯನೇ ಹಾಗೆ ಸ್ವಲ್ಪ ತಾಳ್ಮೆ ಇರಬೇಕು, ಯೋಚನೆ ಇರಬೇಕು, ಸಾಕಷ್ಟು ಅದಕ್ಕೊಂದಷ್ಟು. ಯಾವುದೇ ಈ ದುಡ್ಡು ಅಂತಲ್ಲ, ನಮಗೆ ಒಂದೀಗ ಸಂಬಳದಲ್ಲಿ ಒಂದು 10,000 ಜಾಸ್ತಿ ಬಂದಿರುತ್ತೆ. ಆ ದುಡ್ಡನ್ನು ನಾನು ಏನು ಮಾಡಲಿ, ಈ ವರ್ಷ ಈ ಮಂತ್ ಅಥವಾ ವೀಕೆಂಡ್ ಹೋಗಿ ಇದು ಪಾರ್ಕ್ ಪಬ್ ಅಂತ ಹೇಳಿ ಎಂಜಾಯ್ ಮಾಡೋಣ, ಹೊರಗಡೆ ಹೋಗಿ ಮಜಾ ಮಾಡೋಣ, ಅಥವಾ ಯಾವುದಾದ್ರೂ ಒಂದು ಬ್ರ್ಯಾಂಡೆಡ್ ಬಟ್ಟೆ ತಗೊಳ್ಳೋಣ ಅಂತ ಈ ರೀತಿ ಯೋಚನೆ ಮಾಡ್ತೀವಿ. ಅದರ ಬದಲಾಗಿ ಜೀವನದಲ್ಲಿ ಈ ದುಡ್ಡು ಏನಕ್ಕೆ ಅವಶ್ಯಕತೆ ಇದೆ, ಒಂದು 10 ದಿನ, ಒಂದು ವಾರ, ಇದು ಇನ್ಕ್ಲೂಡ್ ನಿಮ್ಮ ದೊಡ್ಡ ಅಮೌಂಟ್ಗೂ ಕೂಡ ಇನ್ಕ್ಲೂಡ್ ಆಗಲ್ಲ. ಎಕ್ಸ್ಟ್ರಾ ನಿಮ್ಮ ಲೈಫಲ್ಲಿ ಮಂತ್ಲಿ ಏನಾದರೂ ಜಾಸ್ತಿ ದುಡ್ಡು ಬಂತು ಅಂದರೂ ಕೂಡ ಇದಕ್ಕೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ ದುಡ್ಡನ್ನ ಶಾಂತವಾಗಿ ಒಂದು ಸ್ವಲ್ಪ ದಿನ 15 ದಿನ ಇಟ್ಬಿಡಿ. ಆವಾಗ ಗೊತ್ತಾಗುತ್ತೆ ನಿಮಗೆ ಬ್ರ್ಯಾಂಡೆಡ್ ಬಟ್ಟೆ ಅವಶ್ಯಕತೆ ಇದೆಯಾ ಅಥವಾ ಫೋನ್ ಅವಶ್ಯಕತೆ ಇದೆಯಾ, ಏನಕ್ಕೆ ಆ ದುಡ್ಡನ್ನು ಯೂಸ್ ಮಾಡಬೇಕು ಅನ್ನೋದು ನಿಮ್ಮ ಆಲೋಚನೆಗೆ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಪಾಯಿಂಟ್ ನಾವು ಫಾಲೋ ಅಪ್ ಮಾಡ್ತಕ್ಕಂಥದ್ದು ಏನಂತ ಅಂದರೆ, ನೆಕ್ಸ್ಟ್ ಪಾಯಿಂಟಲ್ಲಿ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಬಾರ್ದು, ಶೋ ಅಪ್ ತೋರಿಸ್ಬಾರ್ದು. ಏನು ಗೊತ್ತಾ, ನಮಗೊಂದಷ್ಟು ಒಂದು 5,000ನೋ ಅಥವಾ ಒಂದು 10 ಲಕ್ಷನೋ ಯಾವ ಕಡೆಯಿಂದನೋ ಬಂತು ಅಂತ ಅಂದರೆ ನಾವು ಇಮ್ಮಿಡಿಯೇಟ್ಲಿ ಏನು ಮಾಡ್ತೀವಿ ಹೇಳಿ, ನಾವು ಒಂದು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಫೋನ್ ತೊಗೊಳ್ತಕ್ಕಂಥದ್ದು, ವಸ್ತುಗಳನ್ನ ತೊಗೊಳ್ತಕ್ಕಂಥದ್ದು, ಬೇರೆಯವ್ರ ಎದುರುಗಡೆ ನಾವು ಒಂದು ಚೆನ್ನಾಗಿರೋ ಗೋಲ್ಡ್ ಹಾಕ್ಕೊಂಡು ಶೋ ಆಫ್ ತೋರಿಸ್ತಕ್ಕಂಥದ್ದು. ನೋಡಿದ್ದೀರಾ ನೀವು, ಸಾಕಷ್ಟು ಶ್ರೀಮಂತರುಗಳು ಅವರ ಅಂತಸ್ತಿನ ತಕ್ಕಂತೆ ಕಾರು ಅಥವಾ ಮನೆ ಇರುತ್ತೆ. ಸೊ ಅದನ್ನು ಅವ್ರು ಹೇಗೆ ಯಾವ ರೂಪದಲ್ಲಿ ಮಾಡ್ಕೊಂಡಿರ್ತಾರೆ ಅದನ್ನು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವರು ಯಾವತ್ತಾದರೂ ಕೂಡ ಶೋ ಆಫ್ ಮಾಡಲ್ಲ. ದೊಡ್ಡ ಒಂದು ಚಿನ್ನ ಹಾಕೊಳ್ಳೋದು ನೋಡಿದ್ದೀರಾ, ಅವರು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆನ ಧರಿಸ್ತಕ್ಕಂಥದ್ದನ್ನು ನೋಡಿದ್ದೀರಾ. ಸೊ ಶೋ ಆಫ್ ಮಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಜೀವನದ ಯಥಾಸ್ಥಿತಿ ಹೇಗಿದೆ ಹಾಗಿರಿ. ನನಗೆ ಅಷ್ಟು ದುಡ್ಡು ಬಂದ್ಬಿಡ್ತು, ಇಷ್ಟು ದುಡ್ಡು ಬಂದ್ಬಿಡ್ತು, ಶಾಶ್ವತ ಅಲ್ಲ. ನಮ್ಮ ಒಳಗಡೆ ನಾವು ಇನ್ನೂ ಎಷ್ಟು ಶ್ರೀಮಂತರಾಗ್ತೇವೆ, ಬೇರೆಯವ್ರನ್ನ ಹೊರಗಡೆಗೆ ಜಗತ್ತಿಗೆ ಶ್ರೀಮಂತಿಕೆಯನ್ನು ತೋರಿಸೋದ್ರ ಬದಲಾಗಿ ನಮ್ಮ ಒಳಗಡೆ ನಾವು ಎಷ್ಟು ಶ್ರೀಮಂತರಾಗಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಮೇನ್ ಪಾಯಿಂಟ್, ಮೊದಲು ಶೋ ಆಫ್ ಮಾಡೋದನ್ನು ಖಂಡಿತ ನಿಲ್ಲಿಸಿ. ಹಾಗೆ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ನಾವು ಎಷ್ಟೇ ದುಡ್ಡು ಬರಲಿ, 10,000 ಬರಲಿ, 5,000 ಬರಲಿ, 2,000 ಬರಲಿ, ಶೋ ಬೇರೆಯವ್ರಿಗೋಸ್ಕರ ನಾವು ಜೀವನ ಮಾಡ್ತಾ ಇದ್ದೀವಿ, ನಮಗೋಸ್ಕರ ನಾವು ಜೀವನನೇ ಮಾಡ್ತಿಲ್ಲ. ಆ ದುಡ್ಡನ್ನು ಹೇಗೆ ನಾವು ಇನ್ನೂ ಡಬ್ಬಲ್ ಮಾಡಬೇಕು, ಅದರಂತ ಬಂದಂತಹ ದುಡ್ಡನ್ನು ಇನ್ನೂ ಹೇಗೆ ನಾನು ಅದರಲ್ಲಿ ಶೋ ಆಫ್ ಮಾಡ್ಬೋದು ಅನ್ನೋದು ಯೋಚನೆ ಇಲ್ಲ. ದುಡ್ಡು ಬಂತ ತಗೋ, ಹೋಗು, ಎಂಜಾಯ್ ಮಾಡ ಅಷ್ಟೇ. ಬೇರೆಯವ್ರು ಹೋಗಿ ಉರ್ಕೊಬೇಕು, ಹಾಕೋ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಉರ್ಕೊಳ್ಳಿ. ಇಷ್ಟು ಈ ಮೈಂಡ್ಸೆಟ್ಟಲ್ಲಿ ಬಂದಿದ್ದೀವಿ ಹೊರತು ನಮ್ಮ ನಾವು ಒಳಗಡೆಯಿಂದ ಶ್ರೀಮಂತರು ಇನ್ನೂ ಎಷ್ಟು ಶ್ರೀಮಂತರಾಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಶಾಪ್ನ ಮಾಡಬೇಡಿ. ಲೈಕ್ ನಾವು ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀವಿ ಗೊತ್ತಾ, ಯಾರಾದರೂ ಒಂದು ಸ್ನೇಹಿತರಾಗಿರಲಿ ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿರಲಿ, ನಾವು ಪಾರ್ಟ್ನರ್ಶಿಪ್ ಆಗಿ ಮಾಡ್ತಕ್ಕಂಥದ್ದು, ಅದರಲ್ಲಿ ನಮಗೆ ಒಂದು ಬದ್ಧತೆ ಇರಲ್ಲ. ವ್ಯವಹಾರ ಬೇರೆ, ಸಂಬಂಧ ಬೇರೆ, ಸ್ನೇಹಿತರೇ ಬೇರೆ. ಸೊ ಇವಾಗ ಸಪೋಸ್ ನಾವೆಲ್ಲೋ ಒಂದು ಹೊರಗಡೆ ಹೋಗಿರ್ತೀವಿ, ಅಥವಾ ಅವರೊಂದು ಟೈಮ್ ಊಟ ಕೊಡಿಸಿದ್ರೆ ನಾವೊಂದು ಟೈಮ್ ಊಟ ಕೊಡಿಸಿರ್ತೀವಿ. ಸೊ ಒಂದು ಅಗ್ರಿಮೆಂಟ್ ಇರಬೇಕು, ಒಂದು ಬದ್ಧತೆ ಇರಬೇಕು. ಸೊ ವ್ಯವಹಾರ ಅಂತ ಬಂದ್ರೇ ಇವಾಗ ಮಾರ್ವಾಡಿಗಳು ಹೇಗೆ ಗೊತ್ತಾ, ಅವರು ಒಂದು ಒಳ್ಳೇದಿತ್ತು ಅಂತ ಅಂದರೆ ಬೇಕಾದರೆ ಏನು ಬೇಕಾದರೂ ಜೀವನ ಬೇಕಾದರೂ ಕೊಟ್ಬಿಡ್ತಾರೆ. ಅಂತಹ ಒಂದು ಕ್ಯಾರೆಕ್ಟರ್ ಇರ್ತಕ್ಕಂಥವ್ರು. ನಾವೇನು ಮಾಡ್ತೀವಿ, ಒಂದು ಏನೋ ಸಂಬಂಧದಲ್ಲಿ ಇದ್ದಾರೆ ಅಥವಾ ಅವರು ಬಡವರು ಇದ್ದಾರೆ ಅಂತ ಬೆಳೆಸ್ತಕ್ಕಂಥದ್ದು, ಅಥವಾ ಏನೋ ಒಂದು ಸಂಬಂಧದಲ್ಲಿ ತುಂಬ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರ ಅವ್ರ ಜೊತೆ ನಾವು ಮೂವ್ ಆನ್ ಆಗ್ತಕ್ಕಂಥದ್ದು, ಈ ರೀತಿ ಮಾಡ್ತಾ ಇರ್ತೀವಿ. ಸೊ ಯಾವುದೇ ಒಂದು ಬದ್ಧತೆ ಇರಲಿ ಜೀವನದಲ್ಲಿ, ನೀವು ಆಕಸ್ಮಿಕವಾಗಿ ಅವ್ರ ಜೊತೆ ನೀವು ಮಾಡಲೇಬೇಕು ಅನ್ನೋದಾದರೆ ಒಂದು ಅಗ್ರಿಮೆಂಟ್ ಇರಲಿ, ಒಂದು ಒಪ್ಪಂದ ಇರಲಿ. ವ್ಯವಹಾರ ಬೇರೆ, ಸಂಬಂಧಗಳೇ ಬೇರೆ. ಸೊ ಇಂತಹ ಮಿಸ್ಟೇಕ್ನ ಮಾಡೋದು ಬೇಡ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್, ನನಗೆ ತುಂಬ ಇಷ್ಟ ಆದಂತಹ ಟಾಪಿಕ್ ಇದು. ಸೊ ನಾವು ಮಕ್ಕಳಿಗೆ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಒಂದು ಶ್ರೀಮಂತಿಕೆ ಹಾದಿಯನ್ನು ತೋರಿಸ್ಬಾರ್ದು, ಶ್ರೀಮಂತಿಕೆ ರಹಸ್ಯವನ್ನು ತೋರಿಸ್ಬಾರ್ದು. ನಾವು ಮಕ್ಕಳಿಗೆ ಏನು ಮಾಡ್ತೀವಿ, ಯಾಕಪ್ಪ ಓದ್ತೀಯಾ, ನಾವು ಮಾಡಿರ್ತಕ್ಕಂಥ ಆಸ್ತಿನೇ ನೋಡಿಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗಪ್ಪ ಸಾಕು ಅಂತ ಬೆಳೆಸ್ತೀವಿ. ಲೈಕ್ ಅದು ನಿಜವಾಗ್ಲೂ ಕೂಡ ಅದು ಇಷ್ಟ ಆಗಲ್ಲ. ಏನು ಗೊತ್ತಾ, ಮಕ್ಕಳನ್ನೇ ಆಸ್ತಿವಂತರನ್ನಾಗೆ ಮಾಡಬೇಕೇ ವಿನಃ ನಮ್ಮ ಆಸ್ತಿಯನ್ನೇ ಮಕ್ಕಳಿಗೆ ತೋರಿಸ್ಕೊಂಡು ಬೆಳೆಸಬಾರ್ದು. ಆಸ್ತಿನೇ ನಾವು ಮಾಡ್ತೀವಿ ಅಂತ ಅದನ್ನೇ ತೋರಿಸ್ಬಾರ್ದು. ನಾವೇನು ಮಾಡ್ತೀವಿ ಗೊತ್ತಾ, ಸಪೋಸ್ ಇವಾಗ ಮಾರ್ವಾಡಿ ಮಕ್ಕಳುಗಳನ್ನ ನೋಡಿದ್ದೀರಾ, ಅವರು ಕ್ಲಾಸ್ ಮುಗಿದ ತಕ್ಷಣ ಒಂದು ಪೆನ್ನು ಬೈಂಡ್, ಅವ್ರದ್ದು ಹೋಮ್ವರ್ಕ್ ಏನಿರುತ್ತೆ, ಅವರು ಕಿರಾಣಿ ಅಂಗಡಿ ಇರಲಿ, ಬಟ್ಟೆ ಅಂಗಡಿ ಇರಲಿ, ಅವ್ರ ಅಪ್ಪ ಅಮ್ಮ ಏನು ವ್ಯವಹಾರ ಮಾಡ್ತಾ ಇರ್ತಾರೆ ಅಂತಹ ಬಿಸ್ನೆಸ್ಗೆ ಅವ್ರು ಬಂದು ಕೂತಿರ್ತಾರೆ. ನಮ್ಮಪ್ಪ ಏನು ವ್ಯವಹಾರ ಮಾಡ್ತಾ ಇದೆ, ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದೆ ಅನ್ನೋದನ್ನ ಅವರು ಗಮನಿಸ್ತಾರೆ.
ಸೊ ಅಂತಹ ಒಂದು ಅವರು ಮಾರ್ವಾಡಿಗಳಷ್ಟೇ, ಮಕ್ಕಳಿಗೆ ಅವಶ್ಯಕತೆ ಏನಿದೆ, ಅವರು ಏನಾದರೂ ಬೇಕು ಅಂತಂದರೆ ತಕ್ಷಣದಲ್ಲಿ ಕೊಡಿಸ್ಲಿಕ್ಕೆ ಹೋಗಲ್ಲ. ಅವ್ರಿಗೆ ಅದು ಅಗತ್ಯತೆ ಇದೆಯಾ ಅನ್ನೋದನ್ನು ತಿಳಿಸ್ತಾರೆ ಅವರಿಗೆ. ಮೊದಲನೇದಾಗಿ ನಾವು ಮಾಡ್ತಕ್ಕಂತಹ ತಪ್ಪನ್ನ ಮೊದಲು ತಿಳಿದುಕೊಳ್ಳೋಣ. ಯಾಕಂತಂದರೆ ಇವತ್ತಿನ ಒಂದು ಪ್ರಪಂಚದಲ್ಲಿ ನಾವು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀವಿ, ನಮ್ಮ ಅಪ್ಪ ಸಾಕಷ್ಟು ಇವಾಗ ಏನೋ ಒಂದು 4-5 ಮನೆ ಕಟ್ಟಿದೆ, ಅದು ಬಾಡಿಗೆ ನೋಡಿಕೊಂಡ್ರೆ ಸಾಕು, ಅಥವಾ ಏನೋ ಒಂದು ತೋಟ ಮಾಡಿದೆ ಅದನ್ನು ನೋಡಿಕೊಂಡ್ರೆ ನನ್ನ ಜೀವನ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಮಕ್ಕಳನ್ನ ನಾವೇ ಬೆಳೆಸ್ತಾ ಇದ್ದೀವಿ. ಅದರ ಬದಲಾಗಿ ವ್ಯವಹಾರದ ಜ್ಞಾನ ಏನಿದೆ ಅನ್ನೋದನ್ನು ಮಕ್ಕಳಿಗೆ ತಿಳಿಯಪಡಿಸ್ಬೇಕಾಗಿದೆ. ದಯವಿಟ್ಟು ಇಷ್ಟನ್ನು ಕೂಡ ನಾವು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಾವು ಒಂದು 5 ಮಿಸ್ಟೇಕ್ನಿಂದ ಹೊರಗಡೆ ಬಂದು ಫಿನಾನ್ಷಿಯಲಿ ಸಿಗಾಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.